ಬಸ್ನಲ್ಲಿ ಯುವತಿ ಕಿರಿಕ್, 2 ರಾಜ್ಯಗಳ ಮಧ್ಯೆ ಸಂಘರ್ಷ. ರೂಲ್ಸ್ ಪಾಲಿಸಿದ್ದಕ್ಕೆ ಹಲ್ಲೆ, ಕಂಡಕ್ಟರ್ ಮೇಲೆ ಸುಳ್ಳು ಕೇಸ್. ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಬಸ್ ಸಂಚಾರಕ್ಕೆ ಬ್ರೇಕ್, ಮರಾಠಿ ಪುಂಡರಿಗೆ ಪಾಠ. ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 ರಾಜ್ಯಗಳ ಮಧ್ಯೆ ಬಿಕ್ಕಟ್ಟಿಗೆ ಕಾರಣವಾಗಿದ್ದಾಳೆ ಯುವತಿ. ಕಂಡಕ್ಟರ್ ದೂರು ದಾಖಲಿಸಿದ್ದಕ್ಕೆ ಯುವತಿ ಬೋಗಸ್ ಪೋಕ್ಸೋ ಕೇಸನ್ನು ದಾಖಲಿಸಿದ್ದಾಳೆ. ಮತ್ತೊಂದು ಕಡೆ 2 ರಾಜ್ಯಗಳ ಮಧ್ಯೆ ಬಸ್ ಸಂಚಾರವೇ ಸ್ಥಗಿತ ಆಗಿದೆ. ಕನ್ನಡಿಗರು ಮತ್ತು ಮರಾಠಿಗರ ಮಧ್ಯೆ ಸಂಘರ್ಷ ಉಲ್ಬಣವಾಗಿದೆ. ಅನ್ಯಾಯವಾಗಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅತ್ತ ಎಂಇಎಸ್ ತನ್ನ ಗೂಂಡಾಗಿರಿಯನ್ನ ಮುಂದುವರಿಸಿದೆ. ಎಂಇಎಸ್ ಮತ್ತೆ ಪುಂಡಾಟವನ್ನ ನಡೆಸಿದೆ. ನಿನ್ನೆ ನಡೆದಂತಹ ಪ್ರಕರಣ ಇದೀಗ ಮತ್ತೆ ಬೇರೆ ಬೇರೆ ಕಡೆಗಳಿಗೂ ಕೂಡ ವ್ಯಾಪಿಸ್ತಾ ಇದೆ. ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಕೇಸ್ ದಾಖಲಿಸಿದ್ದಾಗೆ ಈಗ ಕಂಡಕ್ಟರ್ ಮೇಲೆನೆ ಸುಳ್ಳು ಕೇಸನ್ನ ದಾಖಲಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನೆಲ್ಲ ಡೆವಲಪ್ಮೆಂಟ್ಸ್ ಈ ಕ್ಷಣದವರೆಗೂ ನಡೆದಿದೆ? ನವಿತಾ ಜೈನ್, ಇದುವರೆಗೂ ಕೂಡ ಈಗ ಏನು ಪೋಸ್ಕೋ ಕೇಸ್ ದಾಖಲಾಗಿದೆ ಕಂಡಕ್ಟರ್ ಮಹಾದೇವ್ ಹುಕ್ಕೇರಿಯನವರ ವಿರುದ್ಧ. ಈ ಕೇಸನ್ನ ವಾಪಸ್ ಪಡಿಬೇಕು ಅಂತೇಳಿ ಕನ್ನಡ ಪರ ಹೋರಾಟಗಾರರು ಇಡೀ ರಾಜ್ಯಾದ್ಯಂತ ಆಗ್ರಹ ಮಾಡ್ತಾ ಇದ್ದಾರೆ. ಸ್ವತಃ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಇದೊಂದು ಫಾಲ್ಸ್ ಕೇಸ್ ಎನ್ನುವ ಮೂಲಕ ಏನು ಈಗ ಗೃಹ ಸಚಿವ ಜಿ ಪರಮೇಶ್ವರ್ ಗಮನಕ್ಕೂ ಕೂಡ ಈ ಒಂದು ಪ್ರಕರಣವನ್ನ ತಂದಿದ್ದಾರೆ. ಪ್ರಮುಖವಾಗಿ ನಿನ್ನೆ ಮಧ್ಯಾಹ್ನ ನಡೆದಂತಹ ಒಂದು ಸಣ್ಣ ಗಲಾಟೆ ಈಗ 2 ರಾಜ್ಯಗಳ ನಡುವಿನ ಸಾರಿಗೆ ಸಂಚಾರ ಬಂದ್ ಆಗುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ ಏನು ಮಾರಿಹಾಳ ಬಳಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಇಬ್ರು ಯುವಕ ಯುವತಿ ಬಸ್ ಅನ್ನು ಹತ್ತಾರೆ. ಬಳಿಕ ಆ ಯುವತಿ 2 ಟಿಕೆಟ್ ಅನ್ನ ಪಡಿತಾಳೆ. ಬಳಿಕ ಏನು ಕಂಡಕ್ಟರ್ ಪ್ರಶ್ನೆ ಮಾಡ್ತಾನೆ, 2 ಟಿಕೆಟ್ ಯಾರಿಗೆ, ಇನ್ನೊಬ್ರು ಮಹಿಳೆ ಯಾರು ಅಂತೇಳಿ. ಆ ಸಂದರ್ಭದಲ್ಲಿ ಆ ಮಹಿಳೆ ಆ ಯುವಕನತ್ತ ಮುಖ ಮಾಡ್ತಾಳೆ. ಯುವಕರಿಗೆ ಫ್ರೀ ಇಲ್ಲ, ಇದು ಕೇವಲ ಮಹಿಳೆಯರು ಮತ್ತು ಯುವತಿಯರಿಗೆ ಮಾತ್ರ ಫ್ರೀ ಇರ್ತಕ್ಕಂಥದ್ದು ಅಂದಾಗ ಆ ಯುವತಿ ಏನು ಉತ್ತರ ಕೊಡ್ತಾಳೆ. ಆ ಸಂದರ್ಭದಲ್ಲಿ ಇಲ್ಲ, ನೀವು ಕನ್ನಡದಲ್ಲಿ ಬೇಡ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳ್ತಾಳೆ. ಆಗ ಕಂಡಕ್ಟರ್ ಮತ್ತು ಈ ಒಂದು ಯುವತಿ ನಡುವೆ ಒಂದು ವಾಗ್ವಾದ ನಡೆಯುತ್ತೆ. ಈ ವಾಗ್ವಾದ ಆ ಊರು ತಲುಪೋದ್ರೊಳಗೂ ಕೂಡ 10 ರಿಂದ 15 ಜನ ಆ ಒಂದು ಬಾಳೆಕುಂದ್ರಿ ಕ್ರಾಸ್ಗೆ ಬಂದು ಯುವಕರು ಸೇರ್ತಾರೆ. ಆ ಯುವಕ ಎಲ್ಲ ಊರಿನ ತಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಅಲ್ಲಿ ಕರೆಸ್ತಾನೆ. ಬಳಿಕ ಏನು ಕಂಡಕ್ಟರ್ ಮೇಲೆ ಹಿಗ್ಗಾಮುಗ್ಗ ಹಲ್ಲೆಯನ್ನ ಮಾಡಲಾಗುತ್ತೆ. ಆತ ಬಳಿಕ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಬಂದು ದಾಖಲಾಗಿರ್ತಕ್ಕಂಥದ್ದು. ಆತನಿಗೆ ಈಗ ಸಿಟಿ ಸ್ಕ್ಯಾನ್ ಮಾಡಲಾಗಿದೆ ಮತ್ತು ಆ ಒಂದು ಕಂಡಕ್ಟರ್ ನೀಡಿದಂತಹ ದೂರಿನ ಅನ್ವಯ 3 ಜನರನ್ನ ಬಂಧಿಸಲಾಗಿರ್ತಕ್ಕಂಥದ್ದು. ಓರ್ವ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕನನ್ನು ಕೂಡ ಮಾರಿಹಾಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ 3ರನ್ನ ನಿನ್ನೆ ಬೆಳಗಾವಿಯ ಬಿಮ್ಸ್ ನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ರಾತ್ರಿ ಹಿಂಡಲಗ ಜೈಲಿಗೆ ಬಿಡಲಾಗಿತ್ತು. ಈ ಪ್ರಕರಣ ಮುಗಿತು ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಆ ಯುವತಿ ಕೊಟ್ಟ ದೂರಿನ ಅನ್ವಯ ಪೋಸ್ಕೋ ಕೇಸ್ ದೂರನ್ನ ದಾಖಲು ಮಾಡಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗಾವಿಯ 2-3 ಕಡೆಗಳಲ್ಲಿ ಇವತ್ತು ಪ್ರತಿಭಟನೆ ನಡೆಸಲಾಗಿದೆ. ಒಂದು ಬೆಳಗಾವಿ ಬಾಗಲಕೋಟೆ ರಾಜ್ಯ ಹೆದ್ದಾರಿಯನ್ನು ತಡೆದ್ರೆ, ಮತ್ತೊಂದು ಕಡೆ ಏನು ಮಾರಿಹಾಳ ಪೊಲೀಸ್ ಠಾಣೆಯ ಮುಂದೆ ಹೈ ಡ್ರಾಮಾ ನಡೆದಿರ್ತಕ್ಕಂಥದ್ದು. ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಕ್ಕೆ ಮಾರಿಹಾಳ ಪೊಲೀಸರು ಹರಸಾಹಸವನ್ನ ಪಟ್ಟರು. ಒಟ್ಟು 2